ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯನ ಹೇಳೋದಕ್ಕೆ ಬಂದಿದ್ದೀನಿ. ಸೊ ನಾರ್ಮಲಾಗಿ ನಾವು ಕುಚ್ಚನ್ನು ಹಾಕ್ತೀವಿ, ಇದು ಮಾಡ್ತೀವಿ. ಸೊ ಎಷ್ಟೋ ಒಂದ್ಸರಿ ಈ ರೀತಿ ಕುಚ್ಚು ಉಳಿದಿರುತ್ತೆ, ಅಲ್ಲಿ ಇಲ್ಲಿ ಇಟ್ಟಿರ್ತೀವಿ, ತುಂಬಾ ಸುಕ್ಕಾಗಿರುತ್ತೆ ಈ ರೀತಿ. ಸೊ ಅದನ್ನು ಸುಕ್ಕಾಗಿರೋದನ್ನು ನಾವು ಡಿಸೈನ್ ಹಾಕಿಬಿಟ್ಟು, ಸೊ ಡಿಸೈನ್ಗೆ ಇದನ್ನ ಹಾಕಿದಾಗ ಸೊ ಕರೆಕ್ಟಾಗಿ ನೀಟಾಗಿ ಕೂರೋದಿಲ್ಲ. ನೋಡಿ ಇದು ಎಷ್ಟು ಸುಕ್ಕಾಗಿದೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇದ್ದಾಗ ನಾನು ಮೊದಲೆಲ್ಲ ಇಸ್ತ್ರಿ ಮಾಡಬೇಕು ಅಂದರೆ ಕರೆಕ್ಟಾಗಿ ಆಗೋಲ್ಲ. ಸೊ ನಾವು ಇಸ್ತ್ರಿನ ಈ ರೀತಿ ಹೊಡಿತಾ ಇರ್ತೀವಲ್ಲ, ಸೊ ಮತ್ತು ಈ ರೀತಿ ನೈಸ್ ಇರೋದು ಮತ್ತು ಮೇಲ್ಗಡೆ ಹೋದಾಗ ಮತ್ತು ಸುಕ್ಕಾಗ್ಬಿಡೋದು. ಸೊ ಆ ರೀತಿ ಇದ್ದಾಗ ಸೊ ಹೇರ್ ಸ್ಟ್ರೈಟ್ನರ್ನ ನಾನು ಮೊದಲೇ ಒಂದು ತೊಗೊಂಡಿದ್ದೆ. ಸೊ ಅದರಲ್ಲೇ ನಾನು ಮಾಡೋದಕ್ಕೆ ಸರಿ ಆಗ್ತಾ ಇರಲಿಲ್ಲ. ಸೊ ಇದು ನನ್ನ ಮೊದಲು ನಾನು ಯೂಸ್ ಮಾಡ್ತಿದ್ದಂಥ ಹೇರ್ ಸ್ಟ್ರೈಟ್ನರು. ಸೊ ಇದನ್ನು ಕೂದಲು ನೈಸ್ ಮಾಡೋದಕ್ಕೆ, ಸೊ ಯಾವಾಗಾದರೂ ಪ್ರೋಗ್ರಾಮಿಗೆ ಇದ್ದಾಗ ಮಾತ್ರ, ಸೊ ಮದುವೆಗೆ ಇದ್ದಾಗ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಸೊ ಇದರಿಂದ ನಾನು ಈ ಸೀರೆ ಕುಚ್ಚನ್ನು ಮಾಡ್ತಾಯಿದ್ದೆ, ಬಟ್ ಕ್ಲೀನಾಗಿ ನೈಸ್ ಬರ್ತಾ ಇರಲಿಲ್ಲ. ಬಟ್ ಮಿಷನ್ ಚೆನ್ನಾಗಿದೆ, ವರ್ಕ್ ಇದೆ, ಏನು ಇದು ಇಲ್ಲ. ಬಟ್ ಇದು ನನಗೆ ಸರಿಯಾಗಿ ಇದು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಆಮೇಲೆ ಇಸ್ತ್ರಿಯಿಂದನೂ ಮಾಡೋ ಮುಂದೆ ಇಸ್ತ್ರಿ ಕೂಡ ನನಗೆ ನೀಟಾಗಿ ಇದರಲ್ಲಿ ಸ್ಟ್ರೈಟಾಗಿ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೊಂದ್ಬಿಟ್ಟು ನಾನು ಹೊಸದಾಗಿ ಒಂದು ಹೇರ್ ಸ್ಟ್ರೈಟ್ನರ್ನ ತೊಗೊಂಡಿದ್ದೀನಿ. ಸೊ ಇದು ಮೀಶೋದಿಂದ ನಾನು ಹೊಸದಾಗಿ ತೊಗೊಂಡಿರೋಂಥ ಸ್ಟ್ರೈಟ್ನರು. ಸೊ ಇದನ್ನು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸೊ ನಿನ್ನೆ ಬಂತು ಡೆಲಿವರಿ. ಸೊ ಇದರಿಂದ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಒಂದ್ಸರಿ ಮಾಡಿ ಅಂತಂದ್ಬಿಟ್ಟು ಅಂತ ಇದು ಮಾಡಿದ್ದೀನಿ. ಸೊ ಇದರಲ್ಲಿ ಚೆನ್ನಾಗಾಗ್ಬೋದು ಅಂತ ನನಗೆ, ಯಾಕೆಂದರೆ ಇದರಲ್ಲಿ ನೋಡಿ ಈ ರೀತಿ ನೈಸಾಗಿರುತ್ತೆ. ಸೊ ಆವಾಗ ನಮಗೆ ಸೀರೆ ಕುಚ್ಚಿಂದು ಕೂಡ ಆರಾಮಾಗಿ ಮಾಡ್ಕೋಬೋದು. ಹಾಗೆ ನಮ್ಮ ಹೇರ್ನ ಕೂಡ ಯಾವಾಗಾದರೂ ನಾವು ಫಂಕ್ಷನ್ನು, ಮದುವೆ, ಗೃಹ ಪ್ರವೇಶ ಏನಾದರೂ ಈ ರೀತಿ ಫಂಕ್ಷನ್ ಇದ್ದಾಗ ನಮ್ಮ ಹೇರ್ನ ಕೂಡ ನಾವು ಸ್ಟ್ರೈಟಾಗಿ ಮಾಡ್ಕೋಬೋದು. ಸೊ ಇದನ್ನು ನೋಡೋಣ ಅಂದ್ಬಿಟ್ಟು ಒಂದ್ಸರಿ ನಾನು ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಇದರ ಕಾಸ್ಟ್ ಬಂದುಬಿಟ್ಟು 299 ರೂಪಾಯಿ ನನಗೆ ಮೀಶೋದಲ್ಲಿ. ಸೊ ಡಿಸ್ಕೌಂಟ್ ಹೋಗ್ಬಿಟ್ಟು ನನಗೆ 270 ರೂಪಾಯಿ ಬಿತ್ತು, ಅಂದರೆ 29 ರೂಪಾಯಿ ಡಿಸ್ಕೌಂಟ್ ಆಯಿತು. ಸೊ ಮೀಶೋದಲ್ಲಿ ತುಂಬ ಡಿಸ್ಕೌಂಟ್ ಇರುತ್ತೆ. ಹಾಗೆ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ಅದು ಇರಲ್ಲ. ಸೊ ಆನ್ಲೈನ್ ನಾವು ಪೇಮೆಂಟ್ ಮಾಡಿದಾಗ ನಮಗಿನ್ನೂ ಡಿಸ್ಕೌಂಟ್ ಬರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇದ್ದಾಗ ನಾವು ಎಷ್ಟು ರೇಟ್ ಇರುತ್ತೋ ಸೊ ಅಷ್ಟೇ ರೇಟ್ ಇರುತ್ತೆ. ನಾವು ಫೋನ್ಪೇ, ಗೂಗಲ್ ಪೇ ಮಾಡಿದಾಗ ನಮಗೆ ಡಿಸ್ಕೌಂಟ್ ಬರುತ್ತೆ. ಇದಕ್ಕೆ ಆ್ಯಕ್ಚುಲಿ 29 ರೂಪಾಯಿ ನನಗೆ ಡಿಸ್ಕೌಂಟ್ ಬಂದಿದೆ. ಸೊ ಇದನ್ನು ಒಂದ್ಸರಿ ನಮ್ಮ ಸೀರೆ ಕುಚ್ಚು ಯಾವ ರೀತಿ ಸ್ಟ್ರೈಟ್ ಆಗುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ನಾನು ಇವತ್ತು ನೋಡ್ತಾಯಿದ್ದೀನಿ. ಸೊ ಹಾಕಿ ನೋಡೋಣ. ಸೊ ನೋಡಿ, ಇಲ್ಲಿ ಬಟನ್ನು, ಇದು ಆಫು, ನೋಡಿ ಇದು ಆನ್ ಇತ್ತು ಆ್ಯಕ್ಚುಲಿ. ಸೊ ನೋಡಿ, ಆನ್ ಆದರೆ ಈ ರೀತಿ ಲೈಟ್ ಇರುತ್ತೆ, ಆಫ್ ಆದರೆ ಈ ರೀತಿ ಇರುತ್ತೆ. ಆನ್ ಮಾಡ್ಕೊಂಬಿಟ್ಟು 1-2 ನಿಮಿಷ ನೋಡೋಣ. ಸೊ ಇವತ್ತಿನ ನಮ್ಮ ಇವೆರಡು ತುಂಬ ನೈಸ್ ಇದೆ, ಪರವಾಗಿಲ್ಲ. ಸೊ ನೋಡ್ಬೋದು ನೀವು, ನೈಸ್ ಇದೆ. ಇದು ಸ್ವಲ್ಪ ನೈಸ್ ಇದೆ. ಸೊ ನೋಡಿ ಇದು ಯಾವ ರೀತಿಯಾಗಿದೆ ಅಂತ ನೋಡಿ. ಈ ರೀತಿ ಇದ್ದಾಗ ನಮಗೆ ಸೀರೆ ಕುಚ್ಚು ಹಾಕಬೇಕು ಅಂದರೆ ಸರಿಯಾಗಲ್ಲ. ಏಕೆಂದರೆ ಇದನ್ನು ನಾವು ಅಲ್ಲಲ್ಲೇ ಸ್ವಲ್ಪ ನಾವು ಡಿಸೈನ್ ಹಾಕಿ ಕುಚ್ಚು ಕಟ್ಟಾದ್ಮೇಲೆ ಉಳಿದಿರುತ್ತೆ. ಸೊ ಅಲ್ಲಲ್ಲೇ ಇಟ್ಟಿರ್ತೀವಿ, ಬಾಕ್ಸಲ್ಲಿ ಇಟ್ಟಿರ್ತೀವಿ. ಸೊ ಅಲ್ಲೇ ಇಟ್ಟಿದಾಗ ಅದು ಇದು ಆಗ್ತಾ ಹೋಗಿರುತ್ತೆ. ಸೊ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ. ಸೊ ಎಲ್ಲ ಒಂದೇ ರೀತಿ ಇದೆ. ಸೊ ಇವತ್ತು ನೋಡಿ
ನೋಡ್ರಿ ಬಿಸಿ ಆಗಿದೆ ನೋಡಿ ಈ ರೀತಿ. ನೀವು ಆರಾಮಾಗಿ ಈ ರೀತಿ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಮಾಡ್ಕೋಬೋದು. ಸೊ ಮೊದಲೆಲ್ಲ ಇಸ್ತ್ರಿ ಹೊಡಿಬೇಕಂದ್ರೆ ತುಂಬಾ ಇದಾಗ್ತಾ ಇತ್ತು. ನೋಡಿ ನೈಸ್ ಆಗ್ತಾಯಿದೆ. ಸೊ ತುಂಬ ಈಸಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ. ಏಕೆಂದರೆ ಅಲ್ಲಲ್ಲಿ ಇಟ್ಬಿಟ್ಟಿರ್ತೀವಿ ಮತ್ತು ನೆಕ್ಸ್ಟ್ ನಮಗೆ ಡಿಸೈನ್ ಹಾಕಿದಾಗ ಬೇಕಾಗಿರುತ್ತೆ. ನೋಡಿ ನೈಸ್ ಆಗಿದೆ, ಭಾಳ ಚೆನ್ನಾಗಿದೆ. ನೋಡಿ ಆರಾಮಾಗಿ ನೈಸಾಗಿ ಆಯಿತು. ನೋಡಿ ಈ ರೀತಿ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಕುಚ್ಚು ಕಟ್ಟುವಾಗ ಈಸಿಯಾಗಿ ಕಟ್ಬೋದು. ಯಾಕೆಂದರೆ ಕುಚ್ಚು ಕಟ್ಟಾದ್ಮೇಲೆ ಅದು ಸ್ಟ್ರೈಟಾಗಿ ಇರೋದಿಲ್ಲ. ನೋಡಿ ಫುಲ್ಲು ನೈಸ್ ಆಯಿತು ಇದು. ಸೊ ಬೇರೆ ಒಂದು ಮಾಡಿ ತೋರಿಸ್ತೀನಿ. ಈ ರೀತಿ ನಮ್ಮ ಸೀರೆಗೆ ಕುಚ್ಚನ್ನ ಕಟ್ಟೋ ಮುಂದೆ ಕೆಲವರು ಇಸ್ತ್ರಿ ಹೊಡಿತಾರೆ. ಸೊ ಇಸ್ತ್ರಿ ಸ್ವಲ್ಪ ನಮಗೆ ಇದಾಗುತ್ತೆ, ಅದಕ್ಕೋಸ್ಕರ ಬಿಸಿ ಮಾಡ್ಕೋಬೇಕು, ಬೇಗ ಆಗಲ್ಲ. ಸೊ ಇದು 1 ನಿಮಿಷದಲ್ಲಿ ಬಿಸಿ ಆಯಿತು ಮಿಷನ್ನು. ನೋಡಿ ಈ ರೀತಿ ಮಾಡ್ಕೊಂಬಿಟ್ರೆ ನಮಗೆ ನೈಸಾಗಿರುತ್ತೆ. ನೋಡಿ ನೈಸ್ ಆಯಿತು. ಈ ರೀತಿ ನೈಸ್ ಮಾಡೋದ್ರಿಂದ ನೋಡಿ ಇದು ಎಷ್ಟು ಸುಕ್ಕಿತ್ತು. ಸೊ ಇವಾಗ ನೈಸ್ಗಾಗಿದೆ ಫುಲ್ಲು. ಈ ರೀತಿ ನಮ್ಗೆ ಈಸಿ ಆಗುತ್ತೆ ಕುಚ್ಚು ಕಟ್ಟೋ ಮುಂದೆ. ಯಾಕಂದರೆ ಕೆಲವೊಂದು ಸರಿ ಉಳಿದಿದ್ದಿರುತ್ತೆ, ಕೆಲವೊಂದು ಸರಿ ಹೊಸದೇ ನಾವು ಈ ರೀತಿ ಮಾಡಿಕೊಂಡಾಗ ಸೊ ಅದು ನೀಟಾಗಿ ಕೂರ್ತಿರಲ್ಲ. ಆವಾಗೂ ಕೂಡ ನಾವು ಈ ರೀತಿ ಸ್ಟಾರ್ಟಿಂಗ್ ಮಾಡ್ಕೊಂಡ ತಕ್ಷಣವೇ ಒಂದು ಸರಿ ಈ ರೀತಿ ನೈಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕುಚ್ಚು ನೀಟಾಗಿ ಕಾಣಿಸುತ್ತೆ, ಹಾಗೆ ನೀಟಾಗಿ ಕೂರುತ್ತೆ. ನೋಡಿ ಈ ರೀತಿ. ಆಮೇಲೆ ಕೈಗೆ ಯಾವುದೇ ರೀತಿ ಇದು ಆಗಲ್ಲ.
ಫುಲ್ಲು ನೈಸ್ ಆಯಿತು. ನೋಡಿ ಈ ರೀತಿ ಡಿಸೈನ್ ಹಾಕಿರ್ತೀವಿ, ಬಟ್ ನಮಗೆ ಸ್ಟ್ರೈಟಾಗಿ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು ನಾವು ಈ ರೀತಿ ಡಿಸೈನ್ಗೆ ಕೂಡ. ಡಿಸೈನ್ ಹಾಕಿದ್ಮೇಲೆ ಮಾಡೋದಕ್ಕೆ ಅಷ್ಟು ಸರಿಯಾಗಲ್ಲ, ಬಟ್ ಈ ರೀತಿ ನಾವು ರೆಡಿ ಮಾಡ್ಕೊಂಡು ಇದು ಆದಮೇಲೆ ಸೊ ಇದನ್ನು ಆದ ತಕ್ಷಣ ಈ ರೀತಿ ಆಫ್ ಮಾಡಿಬಿಟ್ರೆ ಹೋಗಿತ್ತು. ನೋಡಿ ಈ ರೀತಿ ನೈಸಾಗಿದೆ. ನೋಡಿ ಇದು ಎಷ್ಟು ಸುಕ್ಕಿತ್ತು ನೋಡಿ, ಇವಾಗ ನೈಸಾಗಿದೆ. ಸೊ ನಾವು ಕುಚ್ಚು ಕಟ್ಟುವಾಗ ಈ ರೀತಿ ಮಾಡಿಕೊಂಡು ಕುಚ್ಚು ಕಟ್ಟಿದರೆ ನಿಮಗೆ ನೀಟಾಗಿ ಕೂರುತ್ತೆ. ಹಾಗೆ ಏನೇ ಇದು ನೋಡಿ ಇಲ್ಲಿ ವ್ಯತ್ಯಾಸ ಇದ್ದಿರೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇದನ್ನು ಇದು ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಕೆಲವರು ಇಸ್ತ್ರಿ ಹೊಡಿತಾರೆ, ಬಟ್ ಇಸ್ತ್ರಿ ಹೊಡೆಯೋದಷ್ಟು ನಮಗೆ ನೀಟಾಗಿ ಆಗಲ್ಲ. ಸೊ ಇಸ್ತ್ರಿನ ನಾವು ಹೊಡೆಯೋದ್ಕಿಂತ ಈ ರೀತಿ ಒಂದು ಪ್ರಾಡಕ್ಟ್ನ ನಿಮಗೆ ತೊಗೊಂಡ್ರೆ ಸೊ ಒಂದು 270 ರೂಪಾಯಿ ಇದು ಅಲ್ಲ, ಸೊ ವರ್ಷಗಟ್ಟಲೆ ಬರುತ್ತೆ ಇದು. ಸೊ ಇದು 10 ವರ್ಷ ವಾರಂಟಿ ಇದೆ. ಈ ರೀತಿ ನಿಮಗೆ ಆನ್ಲೈನಲ್ಲಿ ಮೀಶೋದಲ್ಲಿ ಇದ್ದಾವೆ, ಸೊ ಪರ್ಚೇಸ್ ಮಾಡ್ಬೋದು. ಮಾಡಿ ಈ ರೀತಿ ತೊಗೊಂಡ್ರೆ ನಿಮಗೆ ಈ ರೀತಿ ನೋಡಿ ಕುಚ್ಚಿಗೆ ನಾವು ಇದು ಮಾಡೋ ಮುಂದೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಸೊ ನಮ್ಗೆ ಈಸಿ ಆಗುತ್ತೆ ಕುಚ್ಚು ಕಟ್ಟುವಾಗ. ಸೊ ಇಲ್ಲಿ ನೋಡಿ ಇದನ್ನು ನಾನು ಇಸ್ತ್ರಿ ಹೊಡೆದಿಲ್ಲ ನೋಡಿ, ಇದು ಇಸ್ತ್ರಿ ಹೊಡೆದಿಲ್ಲ. ಸೊ ನೋಡಿ ಇದನ್ನು ನಾನು ಸ್ಟ್ರೈಟ್ ಮಾಡಿದ್ದೀನಿ, ಹೇರ್ ಸ್ಟ್ರೈಟ್ನರಿಂದ ತೊಗೊಂಬಿಟ್ಟು ಸ್ಟ್ರೈಟ್ ಮಾಡಿದ್ದೀನಿ. ಸೊ ಎರಡು ನಿಮಗೆ ಯಾವ ರೀತಿ ಕಾಣಿಸುತ್ತೆ, ಸೊ ಇದು ನೋಡಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಸೊ ನಾರ್ಮಲಾಗಿ ನಾವು ಹೊಸ ಒಂದು ಥ್ರೆಡ್ಡನ್ನೇ ತೊಗೊಂಬಿಟ್ಟು ಕುಚ್ಚಿಗೆ ನಾವು ರೆಡಿ ಮಾಡಿದರೂ ಕೂಡ ಇದೇ ರೀತಿ ಇರುತ್ತೆ. ಸ್ವಲ್ಪ ನಾವು ಹೇರ್ ಸ್ಟ್ರೈಟ್ನರ್ ತೊಗೊಂಬಿಟ್ಟು ಈ ರೀತಿ ಸ್ಟ್ರೈಟ್ ಮಾಡಿಕೊಂಡ್ರೆ ನಾವು ಕುಚ್ಚಿಗೆ ಥ್ರೆಡ್ನೆಲ್ಲವೂ ಈ ರೀತಿ ಸ್ಟ್ರೈಟ್ ಮಾಡ್ಕೊಂಡಾಗ ನಮಗೆ ನೀಟಾಗಿ ಬರುತ್ತೆ. ಹಾಗೆ ಕುಚ್ಚು ಕೂಡ ನಮಗೆ ಕರೆಕ್ಟಾಗಿ ಲೆಂತು ಉದ್ದ ಇರೋದು ಅಥವಾ ಗಿಡ್ಡಾಗಿದೆಯಾ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಥ್ರೆಡ್ ಎಲ್ಲವೂ ಒಂದೇ ಲೆವೆಲಲ್ಲಿ ನಮಗೆ ಇದಾವೋ ಇಲ್ಲವೋ ಅನ್ನೋದು ಕೂಡ ನೀಟಾಗಿ ಗೊತ್ತಾಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ನಮಗೆ ವ್ಯತ್ಯಾಸ ಇದೆ ನೋಡಿ, ಯಾವ ರೀತಿ ಕಾಣಿಸುತ್ತೆ. ಸ್ವಲ್ಪ ಈ ರೀತಿ ನಾವು ಮಾಡ್ಕೊಂಡ್ಬಿಟ್ರೆ ಹೇರ್ ಸ್ಟ್ರೈಟ್ನರಿಂದ ಈ ರೀತಿ ಮಾಡ್ಕೊಂಡಾಗ ನಮಗೆ ಕುಚ್ಚು ಕಟ್ಟೋದಕ್ಕೆ ತುಂಬ ಈಸಿ, ಹಾಗೆ ನೀಟಾಗಿ ಕಾಣುತ್ತೆ, ಕ್ಲೀನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸೊ ಎಷ್ಟೋ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಹೇಳಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಕುಚ್ಚು ಕಟ್ಟೋರಿಗೆಲ್ರಿಗೂ ಒಂದು ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಯಾಕೆಂದರೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ
ಕುಚ್ಚು ಎಷ್ಟೇ ಕಟ್ಟಿದ್ರು ನಾವು ನೀಟಾಗಿ ಕೂರೋದಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಸೊ ಅಂಥವ್ರಿಗೆ ಇದೊಂದು ಟಿಪ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಮಾಡಿ ನೋಡಿ, ಈ ರೀತಿ ಮಾಡ್ಕೊಂಡಾಗ ನಿಮಗೆ ನೀಟಾಗಿ ಕೂರುತ್ತೆ ಕುಚ್ಚು, ಹಾಗೆ ಕ್ಲೀನಾಗಿ ಕಾಣುತ್ತೆ. ನೋಡೋದಕ್ಕೂ ಕೂಡ ನಮಗೆ ಕುಚ್ಚು ಕಟ್ಟೋದಕ್ಕೂ ಕೂಡ ಈಸಿಯಾಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ. ಇವೆರಡು ನಾನು ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ಹೊಸ ಥ್ರೆಡ್ ತೊಗೊಂಡು ನಾವು ಈ ರೀತಿ ರೆಡಿ ಮಾಡಿದರೂ ಕೂಡ ನಮಗೆ ಇದೇ ರೀತಿಯೇ ಇರುತ್ತೆ. ಸೊ ಅದನ್ನು ಕೂಡ ನಾವು ನೀಟಾಗಿ ಈ ರೀತಿ ಮಿಷನ್ನ ತೊಗೊಂಡ್ಬಿಟ್ಟು ಕ್ಲೀನಾಗಿ ನಾವು ಮಾಡೋದ್ರಿಂದ ಸೊ ನಮಗೆ ಆರಾಮಾಗಿ ನೀಟಾಗಿ ಕುಚ್ಚನ್ನು ಕಟ್ಟೋದಕ್ಕೆ ಈಸಿ ಆಗುತ್ತೆ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಅಭಿಪ್ರಾಯಗಳನ್ನು ಹೇಳೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಮಸ್ಕಾರ.